ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಈ ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಅತ್ಯಂತ ಮಹತ್ವದ ಹಾಗೂ ಈ ರಸಮಯ ಬದಲಾವಣೆಗಳ ಬಗ್ಗೆ ಚರ್ಚಿಸಲಿದ್ದೇವೆ. ಕಳೆದ ಹಲವು ಸಮಯದಿಂದ ನೀವು ಅನುಭವಿಸುತ್ತಿರುವ ನೋವು, ಅವಮಾನ ಮತ್ತು ಅಡೆತಡೆಗಳಿಂದ ಈಗ ಅಂತ್ಯ ಆಡುವ ಕಾಲ ಬಂದಾಯಿತು. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡಲು ಪ್ರಾರಂಭಿಸಿವೆ. ಮುಂದಿನ ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಈ ಮಹತ್ತರದ ಘಟನೆಗಳು ಜರುಗಲಿವೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇದರಲ್ಲಿ ಅಡಗಿರುವ ಪ್ರತಿಯೊಂದು ಮಾಹಿತಿಯು ನಿಮ್ಮ ಏಳಿಗೆಗೆ ಸಹಕಾರಿಯಾಗಲಿದೆ. ನಿಮ್ಮ ರಾಶಿಯ ಪ್ರಕಾರ ಪ್ರಸ್ತುತ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಈ ಅನಿಷ್ಟ ಶಕ್ತಿಯ ಪ್ರಭಾವವಿದೆ. ವಿಶೇಷವಾಗಿ ಒಬ್ಬ ಮಹಿಳೆಯ ರೂಪದಲ್ಲಿ ಈ ಶತ್ರುತ್ವ ನಿಮ್ಮನ್ನು ಕಾಡುತ್ತಿದೆ. ಆಕೆ ನಿಮ್ಮ ಕುಟುಂಬದ ಸದಸ್ಯರಾಗಿರಬಹುದು, ನೆರೆಹೊರೆಯವರಾಗಿರಬಹುದು, ಅಥವಾ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಆಗಿರಬಹುದು. ಆಕೆಯ ಮುಖವಾಡ ಶೀಘ್ರದಲ್ಲೇ ಕಳಚಿ ಬೀಳಲಿದೆ. ಆಕೆಯ ಗುರುತು ಏನೆಂದರೆ, ನಿಮ್ಮ ಎದುರಿಗೆ ಅತ್ಯಂತ ಮಧುರವಾಗಿ ಮಾತನಾಡುವ ಈಕೆ ನಿಮ್ಮ ಬೆನ್ನ ಹಿಂದೆ ವಿಷವನ್ನು ಕಾರುತ್ತಾಳೆ. ಕಳೆದ 3 ತಿಂಗಳುಗಳಲ್ಲಿ ನೀವು ಯಾರನ್ನಾದರೂ ನಂಬಿ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಹೇಳಿಕೊಂಡಿದ್ದರೆ ಆ ಮಾತುಗಳು 3ನೇ ವ್ಯಕ್ತಿಗೆ ತಲುಪಲು ಈಕೆಯೇ ಕಾರಣ. ಆದ್ದರಿಂದ ಇನ್ನು ಮುಂದೆ ನಿಮ್ಮ ಯಾವುದೇ ಗುಟ್ಟನ್ನು ಯಾರಿಗೂ ಬಿಟ್ಟುಕೊಡಬೇಡಿ. ಮೌನವೇ ನಿಮ್ಮ ಅತಿ ದೊಡ್ಡ ಆಯುಧ. ಈಗ ಸಮಯ ಬಹಳ ಅಮೂಲ್ಯವಾಗಿದೆ. ಇಂದಿನ ಸಂಜೆಯಿಂದಲೇ ನಿಮ್ಮ ಒಳಗಡೆ ವಿಭಿನ್ನವಾದ ಆತ್ಮವಿಶ್ವಾಸ ಮೂಡುವುದನ್ನು ನೀವು ಗಮನಿಸಬಹುದು. ಯಾವುದೋ ಭಾರವಾದ ಹೊರೆ ಇಳಿದಂತೆ ಭಾಸವಾಗುತ್ತೆ. ಮುಂದಿನ 4 ದಿನಗಳು ನಿಮ್ಮ ಮುಂದಿನ 4 ವರ್ಷಗಳ ಭವಿಷ್ಯವನ್ನು ನಿರ್ಧರಿಸಲಿವೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಬಹಳ ಯೋಚಿಸಿ ತೆಗೆದುಕೊಂಡು. ನಿಮ್ಮ ಶತ್ರುಗಳು ಈಗ ತಾವೇ ಸೃಷ್ಟಿಸಿಕೊಂಡ ಜಾಲದಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಾರೆ. ಅವರ ಮನೆಯಲ್ಲೇ ಕಲಹಗಳು ಪ್ರಾರಂಭವಾಗಿವೆ. ಆದರೆ ನೆನಪಿಡಿ, ಅವರ ಕಷ್ಟ ನೋಡಿ ನೀವು ಸಂಭ್ರಮಿಸಬೇಡಿ ಅಥವಾ ಕ್ರೋಧ ತೋರಿಸಬೇಡಿ. ಕೇವಲ ಶಾಂತವಾಗಿ ದೈವ ನ್ಯಾಯಕ್ಕಾಗಿ ಕಾಯಿರಿ. ಜೀವನದ ಈ 3 ಪ್ರಮುಖ ತಿರುವುಗಳು ನಿಮ್ಮ ಜೀವನದಲ್ಲಿ ಈಗ 3 ಪ್ರಮುಖ ಘಟನೆಗಳು ಅಥವಾ ಬದಲಾವಣೆಗಳು ಸಂಭವಿಸಲಿವೆ. ಇದು ಕೇವಲ ದೈಹಿಕ ಬದಲಾವಣೆಯಲ್ಲ, ಬದಲಾಗಿ ನಿಮ್ಮ ಮನಸ್ಸಿಗೆ ಆಗುವ ದೊಡ್ಡ ಹೊಡೆತ. ನೀವು ಯಾರನ್ನೋ ಅತಿಯಾಗಿ ನಂಬುತ್ತೀರಿ, ಆದರೆ ಅವರ ಈ ನೈಜ ಬಣ್ಣ ಬದಲಾದಾಗ ನಿಮ್ಮ ಮನಸ್ಸು ಅಲುಗಾಡಬಹುದು. ಇದು ನಿಮ್ಮನ್ನು ದುರ್ಬಲಗೊಳಿಸುವುದಕ್ಕಲ್ಲ, ಬದಲಾಗಿ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಕೃತಿ ನೀಡುವ ಅವಕಾಶ. ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರ ಆರ್ಥಿಕ ಪರಿಸ್ಥಿತಿ ಹದಗೆಡಲಿದೆ. ಅವರ ಪ್ರತಿಷ್ಠೆಗೆ ಧಕ್ಕೆ ಬರುವಂತಹ ಈ ಘಟನೆಗಳು ಅವರ ಮನೆಯಲ್ಲೇ ನಡೆಯಲಿವೆ. ನೀವು ಕೇವಲ ಸಾಕ್ಷಿಯಾಗಿ ಇದನ್ನು ನೋಡುವಿರಿ. ಸಮಾಜದಲ್ಲಿ ನಿಮ್ಮನ್ನು ಕಡೆಗಣಿಸಿದವರು ಈಗ ನಿಮ್ಮ ಸಲಹೆಗಾಗಿ ಕಾಯುವ ಕಾಲ ಬಂದಾಯಿತು. ಯಾವುದೋ ದೊಡ್ಡ ಕೆಲಸದ ನೇತೃತ್ವವನ್ನು ವಹಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಬೀಳಲಿದೆ. ಆ ಸಮಯದಲ್ಲಿ ಅಹಂಕಾರವನ್ನು ದೂರವಿಟ್ಟು ವಿನಯದಿಂದ ಮುನ್ನಡೆಯಿರಿ. ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಕೆಲವು ಬದಲಾವಣೆಗಳು ಅತ್ಯಗತ್ಯ. ಮನೆಯ ಉತ್ತರ ದಿಕ್ಕಿನಲ್ಲಿ ಯಾವುದೇ ಹಳೆಯ ಸಾಮಾನುಗಳು, ಮುರಿದ ವಸ್ತುಗಳು ಅಥವಾ ಕಸವನ್ನು ಇಡಬೇಡಿ. ಈ ದಿಕ್ಕೇ ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯುವ ಶಕ್ತಿ ಹೊಂದಿದೆ. ಸಂಜೆಯ ಸಮಯದಲ್ಲಿ ಮನೆಯಲ್ಲಿ ಗಲಾಟೆ, ಜೋರಾದ ಟಿವಿ ಶಬ್ದ ಇರದಂತೆ ನೋಡಿಕೊಳ್ಳಿ. ಮುಖ್ಯ ದ್ವಾರದ ಬಳಿ ಸದಾ ಈ ಮಂದ ಬೆಳಕು ಇರುವಂತೆ ವ್ಯವಸ್ಥೆ ಮಾಡಿ. ರಾತ್ರಿ ಮಲಗುವಾಗ ತಲೆಯ ಹತ್ತಿರ ನೀರಿನ ಪಾತ್ರೆ ಇಡಬೇಡಿ. ಇದು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದಡಬಹುದು. ನಕಾರಾತ್ಮಕ ಶಕ್ತಿಯಿಂದ ದೂರವಿರಲು ತಲೆದಿಂಬಿನ ಕೆಳಗೆ ಕಬ್ಬಿಣದ ಸಣ್ಣ ವಸ್ತುವನ್ನು ಇಟ್ಟುಕೊಳ್ಳುವುದು ಒಳ್ಳೆಯದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಈಗ ಹಂತ ಹಂತವಾಗಿ ಸುಧಾರಿಸಲಿದೆ. ನೀವು ನಿರೀಕ್ಷಿಸಿದ ಮೂಲಗಳಿಂದ ಹಣದ ಹರಿವು ಉಂಟಾಗಬಹುದು. ಹಳೆಯ ಸಾಲಗಳು ವಾಪಸ್ ಬರಬಹುದು ಅಥವಾ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಬಹುದು. ಆದರೆ ಎಚ್ಚರಿಕೆ, ನಿಮ್ಮ ಫೋನ್ ಅಥವಾ ಸಂದೇಶದ ಮೂಲಕ ಯಾರಾದರೂ ಅತ್ಯಂತ ಆಕರ್ಷಕವಾದ ಆರ್ಥಿಕ ಆಫರ್ ನೀಡಿದರೆ ತಕ್ಷಣ ಒಪ್ಪಬೇಡಿ. ಅದರ ಹಿಂದೆ ಯಾವುದೋ ಸ್ವಾರ್ಥ ಅಡಗಿರಬಹುದು. ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು 1000 ಬಾರಿ ಯೋಚಿಸಿ. ನಿಮ್ಮ ರಾಶಿಯ ಮೇಲೆ ಈಗ ದೈವಿಕ ರಕ್ಷಣೆ ಇದೆ. ಆದರೂ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಕೆಲವು ಕ್ರಮಗಳನ್ನು ಪಾಲಿಸಿ. ಪ್ರತಿ ಶನಿವಾರ ಅಶ್ವತ್ಥ ಮರದ ಕೆಳಗೆ ದೀಪವನ್ನು ಹಚ್ಚಿ ನ್ಯಾಯಕ್ಕಾಗಿ ಪ್ರಾರ್ಥಿಸಿ. ಮನೆಯಲ್ಲಿ ಸಂಜೆ ದೀಪ ಹಚ್ಚುವುದು ನಿಮ್ಮ ಭಾಗ್ಯದ ದೀಪ ಹಚ್ಚಿದಂತೆ, ಅದನ್ನು ಮರೆಯಬೇಡಿ.
ಯಾರಿಗಾದರೂ ಆಹಾರ ನೀಡುವುದು ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡುವುದು ನಿಮ್ಮ ಸುತ್ತಲಿನ ಸುರಕ್ಷಾ ಚಕ್ರವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ನಿಮ್ಮ ಪೂರ್ವಜರ ಆಶೀರ್ವಾದ ಈಗ ನಿಮ್ಮ ಮೇಲಿದೆ. ಅಮಾವಾಸ್ಯೆಯ ದಿನ ಅವರಿಗೆ ಪ್ರಣಾಮ ಸಲ್ಲಿಸಿ ದೀಪ ಹಚ್ಚಿ. ಕಳೆದ ಕೆಲವು ದಿನಗಳಿಂದ ನಿಮಗೆ ತಲೆನೋವು, ಕುತ್ತಿಗೆ ನೋವು ಅಥವಾ ವಿಪರೀತ ಸುಸ್ತು ಕಾಡುತ್ತಿರಬಹುದು. ಇದು ಕೇವಲ ದೈಹಿಕವಲ್ಲ, ಬದಲಾಗಿ ಮಾನಸಿಕ ಒತ್ತಡದ ಪರಿಣಾಮ. ಈಗ ಆರೋಗ್ಯದಲ್ಲಿ ಸ್ಥಿರತೆ ಬರಲಿದೆ, ಆದರೆ ಹೆಚ್ಚು ನೀರು ಕುಡಿಯುವುದು ಮತ್ತು ಈ ಎಣ್ಣೆಯುಕ್ತ ಆಹಾರದಿಂದ ದೂರವಿರುವುದು ಬಹಳನೇ ಮುಖ್ಯ. ನಿದ್ರೆಗೆ ಅತಿ ಹೆಚ್ಚು ಆದ್ಯತೆ ನೀಡಿ. ರಾತ್ರಿ ಅತಿಯಾಗಿ ಈ ಮೊಬೈಲ್ ಬಳಸುವುದು ನಿಮ್ಮ ಶಕ್ತಿಯನ್ನು ಕುಂದಿಸಬಹುದು. ನಿಮ್ಮ ಕಷ್ಟದ ಕಾಲ ಮುಗಿಯುತ್ತಾ ಬಂದಿದೆ. ಸೂರ್ಯೋದಯಕ್ಕೂ ಮುನ್ನ ಕತ್ತಲು ಹೇಗೆ ಗಾಢವಾಗಿರುತ್ತದೆಯೋ ಹಾಗೆಯೇ ನಿಮ್ಮ ಜೀವನದ ಈ ಒಂದು ಸಣ್ಣ ಅಡೆತಡೆಗಳು ಕೂಡ ಶೀಘ್ರದಲ್ಲೇ ಮಾಯವಾಗಲಿವೆ. ನಿಮ್ಮ ಮೇಲೆ ನಂಬಿಕೆ ಇಡಿ, ನಿಮ್ಮ ದೈವದ ಮೇಲೆ ನಂಬಿಕೆ ಇಡಿ. ಮೌನ, ತಾಳ್ಮೆ ಮತ್ತು ಸತ್ಯ ಇವೇ ನಿಮ್ಮ ಯಶಸ್ಸಿನ ಮಂತ್ರಗಳು. ಬ್ರಹ್ಮಾಂಡದ ನ್ಯಾಯದ ಚಕ್ರ ಈಗ ಉರುಳುತ್ತಿದೆ. ಫಲಿತಾಂಶ ಖಂಡಿತವಾಗಿಯೂ ನಿಮ್ಮ ಪರವಾಗಿರುತ್ತೆ. ಕುಂಭರಾಶಿಯವರ ವ್ಯಕ್ತಿತ್ವವೇ ಒಂದು ವಿಭಿನ್ನ. ನೀವು ಹೊರಗಿನ ಜಗತ್ತಿಗೆ ತುಂಬ ಗಟ್ಟಿಯಾಗಿ ಕಾಣ್ತೀರಾ. ಪ್ರತಿಯೊಂದು ವಿಚಾರವನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸುತ್ತೀರಾ. ಆದರೆ ನಿಮ್ಮ ಒಳಮನಸ್ಸು ಒಂದು ಮಗುವಿನಂತೆ ಮೃದುವಾಗಿರುತ್ತೆ. ನೀವು ಯಾರಿಗಾದರೂ ಪ್ರೀತಿ ನೀಡಿದರೆ ಅದನ್ನು ಪೂರ್ಣ ಹೃದಯದಿಂದ ನೀಡುತ್ತೀರಿ. ಆದರೆ ನಿಮ್ಮಲ್ಲಿರುವ ಒಂದು ದೊಡ್ಡ ಸಮಸ್ಯೆ ಎಂದರೆ ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಬೇರೆಯವರ ಮುಂದೆ ವ್ಯಕ್ತಪಡಿಸಲು ನೀವು ತುಂಬ ಮುಜುಗರ ಪಡುತ್ತೀರಿ. ಅಥವಾ ಯಾರಿಗಾದರೂ ಪ್ರೀತಿ ನೀಡಿದರೆ ಅದನ್ನು ಪೂರ್ಣ ಹೃದಯದಿಂದ ನೀಡುತ್ತೀರಿ. ಆದರೆ ನಿಮ್ಮಲ್ಲಿರುವ ಒಂದು ದೊಡ್ಡ ಸಮಸ್ಯೆ ಎಂದರೆ ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಬೇರೆಯವರ ಮುಂದೆ ವ್ಯಕ್ತಪಡಿಸಲು ನೀವು ತುಂಬ ಮುಜುಗರ ಪಡ್ತೀರಾ ಅಥವಾ ಸಮಯ ತೆಗೆದುಕೊಳ್ತೀರಾ. ಯಾರನ್ನಾದರೂ ಅತೀವವಾಗಿ ಇಷ್ಟಪಟ್ಟರೆ ಸಹ ಅದನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ದಿನಗಳನ್ನು ಕಳೆಯುತ್ತೀರಾ. ಕಳೆದ ಕೆಲವು ತಿಂಗಳುಗಳು ಅಥವಾ ವರ್ಷಗಳಲ್ಲಿ ನಿಮ್ಮಲ್ಲಿ ಅನೇಕರು ತುಂಬ ನೋವನ್ನು ಅನುಭವಿಸುತ್ತಿದ್ದೀರಿ. ಕೆಲವರಿಗೆ ನಂಬಿದವರಿಂದಲೇ ಮೋಸ ಆಗ್ತಾ ಇರೋದು. ಇನ್ನು ಕೆಲವರ ಸುಂದರ ಸಂಬಂಧಗಳು ಸಣ್ಣ ಪುಟ್ಟ ಕಾರಣಕ್ಕೆ ಮುರಿದು ಬಿದ್ದಿದ್ದವೆ. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿಗೆ ನಿಮ್ಮ ಬೆಲೆ ತಿಳಿಯದೆ ಹೋಗಿರಬಹುದು. ಅಥವಾ ನೀವು ಒಬ್ಬರನ್ನು ಪ್ರೀತಿಸಿದ್ದರೋ ಅದನ್ನು ಅವರಿಗೆ ಹೇಳಲಾಗದೆ ಆ ನೋವನ್ನು ಒಂಟಿಯಾಗಿಯೇ ಅನುಭವಿಸಿರಬಹುದು. ಆದರೆ ಕುಂಭರಾಶಿಯವರೇ, ಈಗ ಕಾಲ ಬದಲಾಗುತ್ತಿದೆ. ಗ್ರಹಗತಿಗಳ ಸಂಚಾರವು ನಿಮ್ಮ ಪರವಾಗಿ ತಿರುಗುತ್ತಿದೆ. ಈ 11 ಮತ್ತು 12ರ ಈ 2 ದಿನಗಳು ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿಯ ಅನುಭೂತಿಯನ್ನು ನೀಡಲಿವೆ. ಈ ರಾಧಾಕೃಷ್ಣರ ಪ್ರೇಮದಂತೆ ನಿಷ್ಕಲ್ಮಶವಾದ, ಯಾವುದೇ ಅಹಂ ಇಲ್ಲದ ಪ್ರೀತಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಇಲ್ಲಿ ಒಂದು ಮುಖ್ಯವಾದ ವಿಚಾರವೇನೆಂದರೆ, ನಿಮ್ಮ ಜೀವನಕ್ಕೆ ಬರಲಿರುವ ಆ ವ್ಯಕ್ತಿ ಕೇವಲ ಆಕರ್ಷಣೆಗೆ ಸೀಮಿತವಾಗಿರುವುದಿಲ್ಲ. ಅವರು ನಿಮ್ಮ ಕಷ್ಟದ ಸಮಯದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವವರು, ನಿಮ್ಮ ಯಶಸ್ಸನ್ನು ಕಂಡು ಸಂಭ್ರಮಿಸುವವರು ಮತ್ತು ನಿಮ್ಮ ಮೌನವನ್ನು ಕೂಡ ಅರ್ಥ ಮಾಡಿಕೊಳ್ಳುವವರು ಆಗಿರುತ್ತಾರೆ. ಹಾಗಾದರೆ ಆ ವ್ಯಕ್ತಿ ಯಾರು ಇರಬಹುದು? ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆ ವ್ಯಕ್ತಿ ನಿಮಗೆ ಹೊಸಬರಾಗಿರಕ್ಕಿಲ್ಲ. ಬಹುಶಃ ಅವರು ನಿಮ್ಮ ಹಳೆಯ ಸ್ನೇಹಿತರಾಗಿರಬಹುದು, ಅಥವಾ ನೀವು ಕೆಲಸ ಮಾಡುವ ಕಚೇರಿಯಲ್ಲಿ ನಿಮ್ಮ ಜೊತೆಗಿರುವವರೇ ಆಗಿರಬಹುದು, ನಿಮ್ಮ ನೆರೆಹೊರೆಯವರೇ ಆಗಿರಬಹುದು, ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ನೀವು ಆಗಾಗ ಮಾತನಾಡಿಸುವ ಪರಿಚಯಸ್ಥರೇ ಆಗಿರಬಹುದು. ಇದುವರೆಗೆ ನೀವು ಅವರನ್ನು ಕೇವಲ ಒಬ್ಬ ಸ್ನೇಹಿತ ಅಥವಾ ಪರಿಚಯಸ್ಥ ಎಂದು ಭಾವಿಸಿದ್ದೀರಿ. ಆದರೆ ಈ 2 ದಿನಗಳಲ್ಲಿ ಸಂಭವಿಸುವ ಯಾವುದೋ ಒಂದು ಸಣ್ಣ ಘಟನೆ ನಿಮ್ಮ ಕಣ್ಣು ತೆರೆಸಲಿದೆ. ಅವರ ನಡವಳಿಕೆ ಅಥವಾ ಅವರು ಆಡುವ ಮಾತುಗಳು ನಿಮ್ಮ ಬಗ್ಗೆ ಅವರಿಗಿರುವ ಕಾಳಜಿಯನ್ನು ಎತ್ತಿ ತೋರಿಸಲಿವೆ. ಕುಂಭರಾಶಿಯವರ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ನಿಮ್ಮ ಪ್ರಾಮಾಣಿಕತೆ. ನೀವು ಎಂದಿಗೂ ಸಂಬಂಧಗಳಲ್ಲಿ ನಾಟಕ ಮಾಡುವುದಿಲ್ಲ. ನಿಮ್ಮ ಈ ಗುಣವೇ ಈ ಬಾರಿ ನಿಮಗೆ ಅದೃಷ್ಟವನ್ನು ತರಲಿದೆ. ಪ್ರೀತಿಯ ಈ ಗ್ರಹವಾದ ಶುಕ್ರ ಮತ್ತು ಭಾವನೆಗಳ ಕಾರಕನಾದ ಚಂದ್ರನ ಶುಭ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತಿರುವುದರಿಂದ ನಿಮ್ಮ ಹಳೆಯ ಪ್ರೇಮವು ಕೂಡ ಮತ್ತೆ ಚಿಗುರೊಡೆಯುವ ಸಾಧ್ಯತೆ ಇದೆ. ಯಾರೊಂದಿಗೂ ಯಾವುದೋ ಕಾರಣಕ್ಕೆ ದೂರವಾಗಿದ್ದೀರಿ ಎಂದಾದರೆ ಅವರು ಮತ್ತೆ ನಿಮ್ಮ ಬಳಿ ಬಂದು ಕ್ಷಮೆ ಕೇಳಬಹುದು ಅಥವಾ ಹೊಸದಾಗಿ ಸಂಬಂಧವನ್ನು ಆರಂಭಿಸಲು ಆಸಕ್ತಿ ತೋರಿಸಬಹುದು. ಈ ಸಮಯದಲ್ಲಿ ನಿಮಗೆ ಕೆಲವು ಅನಿರೀಕ್ಷಿತ ಸಂಕೇತಗಳು ಸಿಗುತ್ತೆ. ಇದ್ದಕ್ಕಿದ್ದಂತೆ ಬರುವ ಒಂದು ಫೋನ್ ಕರೆ, ಒಂದು ಸುಂದರವಾದ ಸಂದೇಶ, ಅಥವಾ ಕಾಕತಾಳೀಯ ಎಂಬಂತೆ ನಡೆಯುವ ಒಂದು ಭೇಟಿ, ಇವೆಲ್ಲವೂ ವಿಧಿಯ ಆಟಗಳಾಗಿರುತ್ತೆ. ನೀವು ಪ್ರೀತಿಸುವ ಅಥವಾ ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿಯೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ.
ನಿಮ್ಮ ಕುಟುಂಬದ ಕಡೆಯಿಂದಲೂ ನಿಮ್ಮ ಪ್ರೇಮಕ್ಕೆ ಅಥವಾ ಮದುವೆಗೆ ಸಮ್ಮತಿ ಸಿಗುವ ಯೋಗವಿದೆ. ನೀವು ಯಾರನ್ನಾದರೂ ಮನೆಯವರಿಗೆ ಪರಿಚಯಿಸಲೇಬೇಕು ಎಂದು ಅಂದುಕೊಂಡಿದ್ದರೆ ಈ 2 ದಿನಗಳು ಅತ್ಯಂತ ಶುಭವಾಗಿವೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯ ಮಾತು. ಪ್ರೀತಿಯ ವಿಚಾರದಲ್ಲಿ ಆತುರ ಬೇಡ. ಭಾವನೆಗಳು ಉಕ್ಕಿ ಬಂದಾಗ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ನಿಮ್ಮ ಜೀವನಕ್ಕೆ ಬರುವ ವ್ಯಕ್ತಿ ಎಷ್ಟು ಪ್ರಾಮಾಣಿಕರಾಗಿದ್ದಾರೆ ಎಂಬುದನ್ನು ಒಮ್ಮೆ ಪರೀಕ್ಷಿಸಿ. ನಿಜವಾದ ಪ್ರೀತಿಯು ಎಂದಿಗೂ ನಿಮ್ಮನ್ನು ಒತ್ತಾಯಿಸುವುದಿಲ್ಲ, ಬದಲಾಗಿ ಅದು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೆ. ನಿಮ್ಮ ನಿರ್ಧಾರಗಳಿಗೆ ಮತ್ತು ನಿಮ್ಮ ಸಮಯಕ್ಕೆ ಗೌರವ ನೀಡುವ ವ್ಯಕ್ತಿಯೇ ನಿಮ್ಮ ನಿಜವಾದ ಸರಿಯಾದ ಸಂಗಾತಿ ಎಂಬುದನ್ನು ಮರೆಯಬೇಡಿ. ಈ 2 ದಿನಗಳಲ್ಲಿ ನಿಮ್ಮ ಮನಸ್ಸಿಗೆ ತುಂಬ ಶಾಂತಿ ಮತ್ತು ನೆಮ್ಮದಿ ಸಿಗಲಿದೆ. ಇದುವರೆಗೆ ಅನುಭವಿಸಿದ ಒಂಟಿತನ ದೂರವಾಗುವ ಕಾಲ ಹತ್ತಿರದಲ್ಲಿದೆ. ನಿಮ್ಮ ಜೀವನದಲ್ಲಿ ಭಗವಂತನ ಕೃಪೆ ಹೆಚ್ಚಾಗಿದೆ. ನನಗೂ ಒಬ್ಬರು ಇದ್ದಾರೆ, ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಇದ್ದಾರೆ ಎಂಬ ಭರವಸೆ ನಿಮ್ಮಲ್ಲಿ ಮೂಡಲಿದೆ. ನೀವು ಕುಂಭರಾಶಿಯವರಾಗಿದ್ದರೆ ನಿಮ್ಮ ಸುತ್ತಮುತ್ತ ನಡೆಯುವ ಸಣ್ಣ ಬದಲಾವಣೆಗಳನ್ನು ಗಮನಿಸಿ. ಯಾರೋ ಒಬ್ಬರು ನಿಮ್ಮನ್ನು ಕಣ್ರೆಪ್ಪೆಯಂತೆ ಕಾಯಲು ಸಿದ್ಧರಾಗಿದ್ದಾರೆ. ಪ್ರೀತಿ ಎನ್ನುವುದು ಕೇವಲ ಪಡೆಯುವುದಲ್ಲ, ಅದು ಕೊಡುವುದೂ ಹೌದು. ನಿಮಗೆ ಸಿಗುವ ಈ ಹೊಸ ಪ್ರೀತಿಯನ್ನು ಗೌರವಿಸಿ. ನಿಮ್ಮ ಸಂಗಾತಿಗೆ ಬೇಕಾದ ಪ್ರೀತಿ ಮತ್ತು ಭರವಸೆಯನ್ನು ನೀವು ನೀಡಿ. ನಿಮ್ಮ ಸಂಬಂಧದಲ್ಲಿ ನಂಬಿಕೆ ಎಂಬ ಅಡಿಪಾಯ ಗಟ್ಟಿಯಾಗಿರಲಿ. ಪ್ರೀತಿಯಲ್ಲಿ ನಂಬಿಕೆ ಮತ್ತು ಪರಸ್ಪರ ಗೌರವವಿದ್ದರೆ ಆ ಸಂಬಂಧವು ಯುಗ ಯುಗಗಳ ಕಾಲ ಉಳಿಯುತ್ತೆ. ನಿಮ್ಮ ಬದುಕು ಇನ್ನು ಮುಂದೆ ಹೂವಿನಂತೆ ಅರಳಲಿದೆ. ಕಳೆದ ಹಳೆಯ ಕಹಿ ನೆನಪುಗಳನ್ನು ಮರೆತು ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಅತಿ ಮುಖ್ಯವಾಗಿ ಸತ್ಯವಾದ ಪ್ರೀತಿ ಸಿಗಲಿ. ಈ ಉಪಯುಕ್ತವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇದನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಬದುಕಿನ ಪಯಣದಲ್ಲಿ ಸದಾ ಸಕಾರಾತ್ಮಕವಾಗಿರಿ. ಸದಾ ಯಾವಾಗಲೂ ಒಳ್ಳೆಯದನ್ನೇ ಸಕಾರಾತ್ಮಕವಾಗಿ ಯೋಚಿಸಿ. ಯಾವುದೇ ಕೆಲಸವನ್ನು ಆರಂಭಿಸುವ ಮುನ್ನ ಕಾಲದ ಜ್ಞಾನವಿರುವುದು ಬಹಳನೇ ಮುಖ್ಯ. ನಿಮಗೆ ಅತಿ ಮುಖ್ಯವಾದ ಕೆಲಸಗಳಿದ್ದರೆ ಅಥವಾ ಹೊಸ ಯೋಜನೆಯನ್ನು ಆರಂಭಿಸುತ್ತಿದ್ದರೆ ಶುಭ ಸಮಯವನ್ನು ಗಮನಿಸಿ. ಇಂದು ನಿಮ್ಮ ಮಾನಸಿಕ ಸ್ಥಿರತೆ ಮತ್ತು ಧೈರ್ಯವು ಹೆಚ್ಚಾಗಲಿದೆ. ಇದು ನಿಮ್ಮ ಕಾರ್ಯಕ್ಷಮತೆಯನ್ನು ಉತ್ತಮಪಡಿಸುತ್ತೆ. ಹಣಕಾಸಿನ ದೃಷ್ಟಿಯಿಂದ ಇಂದು ನಿಮಗೆ ಅತ್ಯಂತ ಲಾಭದಾಯಕದ ದಿನ ಅಂತಲೇ ಅನ್ನಬಹುದು. ನೀವು ಈ ಹಿಂದೆ ಯಾರಿಗಾದರೂ ಸಾಲ ನೀಡಿದ್ದರೆ ಅಥವಾ ಎಲ್ಲೋ ಹಣ ಸಿಲುಕಿಕೊಂಡಿದ್ದರೆ ಅದು ಇಂದು ನಿಮ್ಮ ಕೈ ಸೇರುವ ಸಾಧ್ಯತೆ ದಟ್ಟವಾಗಿದೆ. ಈ ಹೊಸ ಯೋಜನೆಗಳಿಗೆ ಹಣ ಹೂಡಿಕೆ ಮಾಡಲು ಅಥವಾ ಹಣವನ್ನು ಸಂಗ್ರಹಿಸಲು ಇಂದು ನಿಮಗೆ ಸುಲಭವಾಗಿದೆ. ನಿಮ್ಮ ಆಕರ್ಷಕ ವ್ಯಕ್ತಿತ್ವದಿಂದಾಗಿ ಈ ಹೊಸ ಮಿತ್ರರು ನಿಮ್ಮ ಜೀವನಕ್ಕೆ ಬರಲಿದ್ದಾರೆ. ವಿದೇಶಿ ಮೂಲಗಳಿಂದ ಅಥವಾ ದೂರದ ವ್ಯವಹಾರಗಳಿಂದ ಆರ್ಥಿಕ ಲಾಭ ಬರುವ ಸೂಚನೆಗಳು ಇವೆ. ಸ್ಥಗಿತಗೊಂಡಿದ್ದ ಧನಾಗಮನವು ಪುನಃ ಆರಂಭವಾಗುವುದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳುವುದು ಮತ್ತು ಬಂದ ಹಣವನ್ನು ಸರಿಯಾಗಿ ವಿನಿಯೋಗಿಸುವುದು ನಿಮ್ಮ ಮುಂದಿನ ದಿನಗಳಿಗೆ ಪೂರಕವಾಗಿವೆ. ಕುಂಭರಾಶಿಯ ಪ್ರೇಮಿಗಳಿಗೆ ಇಂದು ಅತ್ಯಂತ ಅದೃಷ್ಟದ ದಿನ. ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿರುವ ಆತಂಕ ಅಥವಾ ಬೇಸರವನ್ನು ಹೋಗಲಾಡಿಸಲು ನೀವು ಇಂದು ಶಕ್ತರಾಗುವಿರಿ. ಕುಂಭರಾಶಿಯ ಪ್ರೇಮಿಗಳಿಗೆ ಇಂದು ಅತ್ಯಂತ ಅದೃಷ್ಟದ ದಿನ ಅಂತಲೇ ಅನ್ನಬಹುದು. ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿರುವ ಆತಂಕ ಅಥವಾ ಬೇಸರವನ್ನು ಹೋಗಲಾಡಿಸಲು ನೀವು ಇವತ್ತು ಪ್ರಯತ್ನ ಪಡಲೇಬೇಕಾಗುತ್ತೆ. ಇದರಿಂದ ನಿಮ್ಮ ನಡುವಿನ ಗೌರವ ಮತ್ತು ಪ್ರೀತಿ ಇಮ್ಮಡಿಯಾಗುತ್ತೆ. ನಿಮ್ಮ ಸಂಗಾತಿಯನ್ನು ನಿಮ್ಮತ್ತ ಸೆಳೆಯುತ್ತೆ. ವೈವಾಹಿಕ ಜೀವನದಲ್ಲಿ ಸುಖ ಮತ್ತು ಶಾಂತಿ ಇರಲಿದೆ. ನಿಮ್ಮ ಜೀವನದ ಗುರಿಗಳು ಮತ್ತು ಉದ್ದೇಶಗಳ ಬಗ್ಗೆ ನಿಮ್ಮ ಸಂಗಾತಿಗೆ ಸ್ಪಷ್ಟವಾಗಿ ತಿಳಿಸಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.